ಇವರು ಇಂಡಸ್ಟ್ರಿಯಲ್ ಬ್ರೆಡ್ ಓವೆನ್ ಒಂದರಲ್ಲಿ ಜೀವಂತವಾಗಿ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾರೆ. ಡೇವಿಡ್ ಮಯಸ್, ಇಯಾನ್ ಎರಿಕ್ಸನ್. ಅದೊಂದು ಆರ್ಡಿನರಿ ವರ್ಕಿಂಗ್ ಡೇ. ಕಮರ್ಷಿಯಲ್ ಬೇಕರಿಯ ಒಳಗೆ ಒಂದು ಸಣ್ಣ ಮಿಸ್ಟೇಕ್ ದುರಂತಕ್ಕೆ ಕಾರಣವಾಗುತ್ತೆ. ಮೇ 16, 1998ರಲ್ಲಿ ಆರ್ವೆಸ್ಟೈನ್ ಬೇಕರಿ, ಲೆಸ್ಟರ್, ಯುನೈಟೆಡ್ ಕಿಂಗ್ಡಮ್. 47 ವರ್ಷದ ಡೇವಿಡ್ ಮಯಸ್ ಹಾಗೂ 43 ವರ್ಷದ ಇಂಜಿನಿಯರ್ ಇಯಾನ್ ಎರಿಕ್ಸನ್ ಅವರಿಬ್ಬರಿಗೆ ಓವೆನ್ ಗ್ರಿಡ್ ಒಂದನ್ನು ಸರಿ ಮಾಡಲು ಹೇಳಿರ್ತಾರೆ. ಕನ್ವೇಯರ್ ಬೆಲ್ಟಿನ ಗ್ರಿಡ್ ಒಂದು ಓವೆನ್ನ ಆಳಕ್ಕೆ ಬಿದ್ದಿರುತ್ತೆ. ಈ ಓವನ್ಗಳನ್ನು ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ತಿರ್ತಾರೆ. ರೆಗ್ಯುಲರ್ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಅದು ಸೇಫ್ ಆ್ಯಂಡ್ ಎಫಿಷಿಯೆಂಟ್ ಆಗಿ ವರ್ಕ್ ಆಗ್ತಿತ್ತು. ಅಲ್ಲಿನ ಚೀಫ್ ಇಂಜಿನಿಯರ್ ಆದ ಡೆನಿಸ್ ಮಾಸ್ಟರ್ ಓವೆನಿನ ಒಳಗೆ ಬಿದ್ದಿದ್ದ ಗ್ರಿಡ್ ಓವೆನ್ ಮ್ಯಾನುಫ್ಯಾಕ್ಚರಿಂಗ್ ಮೇಂಟೆನೆನ್ಸ್ ಟೀಮನ್ನು ಕರೆಯುವ ಬದಲಿಗೆ ಕಂಪನಿಯ ಈ ಸಮಸ್ಯೆಯನ್ನು ಸರಿ ಮಾಡಿದರೆ ಕಂಪ್ನಿಗೆ ಉಳಿತಾಯ ಆಗುತ್ತೆ ಎಂದು ವರ್ಕರ್ಸ್ಗೆ ಈ ಕೆಲಸ ಮಾಡುವಂತೆ ಹೇಳ್ತಾನೆ. ಡೇವಿಡ್ ಮಯಸ್ ಹಾಗೂ ಇಯಾನ್ ಎರಿಕ್ಸನ್ಗೆ ಈ ತರಹದ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಬಟ್ ಮುಖ್ಯ ಇಂಜಿನಿಯರ್ ಆದ ಡೆನಿಸ್ ಮಾಸ್ಟರ್ ಪ್ರಕಾರ ಇದೊಂದು ಸಾಧಾರಣ ಕೆಲಸವಾಗಿತ್ತು. ಈ ಕಂಪನಿಯ ಬೇಕ್ರಿ ಬಲ್ಕಲ್ಲಿ ಬ್ರೆಡ್ಡನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರುತ್ತೆ. ಆ್ಯಂಡ್ ಲೆಸ್ಟರ್ ಆ ಏರಿಯಾದ ಮೇನ್ ಫ್ಯಾಕ್ಟ್ರಿ ಆಗಿದ್ದರಿಂದ ಈ ಪ್ರಾಬ್ಲಮ್ನ ಬೇಗನೆ ಫಿಕ್ಸ್ ಮಾಡಬೇಕಾಗಿತ್ತು. ಆ ಫ್ಯಾಕ್ಟ್ರಿಯಲ್ಲಿ 3 ಇಂಡಸ್ಟ್ರಿಯಲ್ ಗ್ರೇಡ್ ಓವೆನ್ ಇರುತ್ತೆ. ಅದು ಉದ್ದವಾದ ಕನ್ವೇಯರ್ ಬೆಲ್ಟ್ ಸಿಸ್ಟಮ್ನಿಂದ ಆಪರೇಟ್ ಆಗ್ತಿರುತ್ತೆ. ಬ್ರೆಡ್ಡನ್ನು 260 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬೇಕ್ ಮಾಡ್ತಾ ಇರ್ತಾರೆ. ಓವೆನ್ 20ರಿಂದ 30 ಫೀಟ್ ಎತ್ತರವಿದ್ದು 200ರಿಂದ 260 ಡಿಗ್ರಿ ಟೆಂಪರೇಚರ್ ರೀಚ್ ಆಗ್ತಿರುತ್ತೆ. ಈ ಇಂಡಸ್ಟ್ರಿಯಲ್ ಓವೆನ್ ಗಂಟೆಗಟ್ಟಲೆ ಆಪರೇಟ್ ಆಗುವಂತೆ ಡಿಸೈನ್ ಆಗಿರುತ್ತೆ. ಈ ಕನ್ವೇಯರ್ ಬೆಲ್ಟ್ನ ಒಂದು ಸೈಡ್ ಬ್ರೆಡ್ಡಿನ ಮಿಕ್ಸರನ್ನು ಇಟ್ಟರೆ ಇನ್ನೊಂದು ಕಡೆಯಿಂದ ಪೂರ್ಣವಾಗಿ ತಯಾರಾಗಿ ಬರ್ತಿರುತ್ತೆ. ಕನ್ವೇಯರ್ ಬೆಲ್ಟ್ ಓವೆನಿನ ಪೂರ್ತಿ ಭಾಗವನ್ನು ಕವರ್ ಮಾಡ್ತಿರುತ್ತೆ. ಇದರಿಂದ ವರ್ಕರ್ಸ್ಗೆ ಮೇಂಟೆನೆನ್ಸ್ ಮಾಡಲು ತುಂಬಾ ಕಷ್ಟವಾಗ್ತಿರುತ್ತೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬರಲು ಬ್ರೆಡ್ 17 ನಿಮಿಷ ಬೇಕಿತ್ತು. ಆದರೆ ಗ್ರಿಡ್ ಒಂದು ಕನ್ವೇಯರ್ ಬೆಲ್ಟಿಂದ ಓವೆನ್ ಬಿ ಒಳಗೆ ಬಿದ್ದಿರುತ್ತೆ. ಆಗ ಮಾಸ್ಟರ್ಸ್ ಡಿಸೈಡ್ ಮಾಡ್ತಾನೆ ಮೇಯರ್ಸ್ ಮತ್ತು ಎರಿಕ್ಸನ್ ಗ್ರಿಡ್ಡನ್ನು ಸುರಕ್ಷತೆಯ ಕಾರಣಕ್ಕೆ ಹೊರತೆಗೆಯುವಂತೆ ಹೇಳ್ತಾನೆ. ಆದರೆ ಒಂದು ಸಿಂಪಲ್ ಮೇಂಟೆನೆನ್ಸ್ ಕೆಲಸವಾಗಿ ಕಾಣುವ ಈ ಕೆಲಸ ಮೇಯರ್ಸ್ ಹಾಗೂ ಎರಿಕ್ಸನ್ ಜೀವನವನ್ನು ನರಕ ಮಾಡುವುದು. ಡೆನಿಸ್ ಮಾಸ್ಟರ್ಗೆ ಇಯಾನ್ ಎರಿಕ್ಸನ್ ಮೇಲೆ ನಂಬಿಕೆ ಇರುತ್ತೆ. ಯಾಕೆಂದರೆ ಅವನಿಗೆ 20 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಸ್ ಅ ಮೇಂಟೆನೆನ್ಸ್ ಇಂಜಿನಿಯರ್ ವಿತ್ ಬ್ರೆಡ್ ಓವೆನ್. ಬಟ್ ಚೀಫ್ ಇಂಜಿನಿಯರ್ ಡೇವಿಡ್ ಮಯರ್ಸ್ನ ಸಹಾಯ ಪಡೆದು ಈ ಕೆಲಸವನ್ನು ಆದಷ್ಟು ಬೇಗ ಮುಗಿಸೋಕೆ ಹೇಳ್ತಾನೆ. ಅವರ ಪ್ಲ್ಯಾನ್ ಓವೆನ್ ಬಿಯನ್ನು ಕ್ಲೋಸಿಂಗ್ ಟೈಮ್ಗಿಂತಲೂ ಮುಂಚಿತವಾಗಿ ಸ್ವಿಚ್ ಆಫ್ ಮಾಡುವುದಾಗಿತ್ತು. ಏಕೆಂದರೆ ಓವೆನ್ ಕೂಲ್ ಆಗೋದಕ್ಕೆ 8ರಿಂದ 10 ಗಂಟೆಗಳು ಬೇಕಾಗಿರುತ್ತೆ. ಸೊ ದಟ್ ನೆಕ್ಸ್ಟ್ ಡೇ ಮೇಸ್ ಆ್ಯಂಡ್ ಎರಿಕ್ಸನ್ ಆ ಓವೆನಿನ ಒಳಗೆ ಹೋಗಿ ಗ್ರಿಡ್ ಕ್ಲೀನ್ ಮಾಡುವುದು ಅವರ ಪ್ಲ್ಯಾನ್ ಆಗಿರುತ್ತೆ. ಓವೆನ್ ಕೂಲ್ ಡೌನ್ ಆಗೋದಕ್ಕೆ 8ರಿಂದ 10 ಗಂಟೆಗಳ ಕಾಲ ಟೈಮ್ ಬೇಕು ಎಂದು ಮಾಸ್ಟರ್ಸ್ಗೆ ಗೊತ್ತಿರುತ್ತೆ. ಸೊ ದ್ಯಾಟ್ ಅದರ ಒಳಗೆ ಹೋಗಿ ಕ್ಲೀನ್ ಮಾಡೋದಕ್ಕೆ. ಇದರ ಪ್ರಕಾರ ಓವೆನನ್ನು ಶಟ್ ಡೌನ್ ಮಾಡಿದರೆ ಈ ಪ್ಲ್ಯಾನ್ ವರ್ಕ್ ಆಗ್ತಿತ್ತು. ಆದರೆ ನೆಕ್ಸ್ಟ್ ಮಾರ್ನಿಂಗ್ ಫ್ಯಾಕ್ಟ್ರಿ ವರ್ಕರ್ ಒಬ್ಬ ಬ್ರೆಡ್ ಓವೆನ್ ಇನ್ನೂ ಆನ್ ಆಗಿರುವುದನ್ನು ನೋಡಿ ಬೆಳಗ್ಗೆ 9 ಗಂಟೆಗೆ ಸ್ವಿಚ್ ಆಫ್ ಮಾಡ್ತಾನೆ. ಈ ಓವೆನ್ ನಾರ್ಮಲ್ ಆಗಿ 260 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ರನ್ ಆಗ್ತಿರುತ್ತೆ. ಆದರೆ ಬರೀ 2 ಗಂಟೆಗಳು ಕಳೆದಿರುತ್ತೆ. ಮೇಯ್ಸ್ ಆ್ಯಂಡ್ ಎರಿಕ್ಸನ್ 11 ಗಂಟೆಗೆ ಬಂದಾಗ ಓವೆನ್ ಏಕೆ ಆನ್ ಆಗಿತ್ತು ಎಂದು ಕ್ಲಿಯರ್ ಆಗಿ ಯಾರಿಗೂ ಗೊತ್ತಿರಲ್ಲ. ಫ್ಯಾಕ್ಟ್ರಿ ವರ್ಕರ್ಸ್ ಕನ್ವೇಯರ್ ಬೆಲ್ಟಿನ ಗ್ರಿಡ್ಗಳನ್ನು ತೆಗೆದಿರ್ತಾರೆ. ಸೊ ದಟ್ ಮೇಯ್ಸ್ ಆ್ಯಂಡ್ ಎರಿಕ್ಸನ್ ಓವೆನ್ನ ಒಳಗೆ ಎಂಟರ್ ಆಗೋದಕ್ಕೆ. ಫ್ಯಾಕ್ಟ್ರಿ ಆಫೀಸರ್ಸ್ಗೆ ಗೊತ್ತಿರುತ್ತೆ ಓವೆನ್ ಬಿ ಸ್ವಿಚ್ ಆಫ್ ಮಾಡಿ ತುಂಬ ಹೊತ್ತು ಏನಾಗಿಲ್ಲ ಎಂದು. ಅದರಿಂದ ಅಲ್ಲಿನ ವರ್ಕರ್ಸ್ಗೆ ದೊಡ್ಡ ದೊಡ್ಡ ಫ್ಯಾನ್ಸ್ಗಳನ್ನು ಆ ಕನ್ವೇಯರ್ ಬೆಲ್ಟಿನ ಮುಂದೆ ಇನ್ಸ್ಟಾಲ್ ಮಾಡೋದಕ್ಕೆ ಹೇಳ್ತಾರೆ. ಇದಕ್ಕಿಂತಲೂ ಶಾಕಿಂಗ್ ವಿಷಯ ಏನಂದರೆ ಮೇಯ್ಸ್ ಹಾಗೂ ಎರಿಕ್ಸನ್ ರನ್ನಿಂಗಲ್ಲಿದ್ದ ಕನ್ವೇಯರ್ ಬೆಲ್ಟ್ ಒಳಗೆ ಕೆಲಸ ಮಾಡಲು ಹೇಳ್ತಾರೆ. ಸೊ ದಟ್ ಕಾನ್ಸ್ಟೆಂಟ್ ಆಗಿ ಮೂವಿಂಗಲ್ಲಿ, ಸೊ ದಟ್ ಅವನು ಟ್ರ್ಯಾಪ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಎಂದು. ಇಷ್ಟರ ಮಟ್ಟಿಗೆ ಮೇಯ್ಸ್ ಆ್ಯಂಡ್ ಎರಿಕ್ಸನ್ಗೆ ತಿಳಿದಿರುತ್ತೆ ಇದು ಸೇಫ್ ಕೆಲಸ ಅಲ್ಲವೆಂದು. ಆದರೂ ಮೇಯ್ಸ್ ಆ್ಯಂಡ್ ಎರಿಕ್ಸನ್ರನ್ನು ವಾಕಿ ಟಾಕಿ ಮತ್ತು ತೆಳುವಾದ ಒಂದು ಆಲ್ ಇನ್ ಒನ್ ಸ್ಯೂಟ್ ಹಾಕಿ ಓವೆನಿನ ಒಳಗೆ ಹೋಗಲು ಹೇಳ್ತಾರೆ. ಅವರಿಗೆ ಯಾವುದೇ ತರಹದ ಹೀಟ್ ರೆಸಿಸ್ಟೆಂಟ್ ಗೇರ್ ಅಥವಾ ಬ್ಯಾಕಪ್ ಟೀಮ್ ಇಲ್ಲ ಸೇಫ್ಟಿ ಬ್ರೀಫಿಂಗ್ ಕೂಡ ನೀಡಿರಲ್ಲ. ಯಾವುದೇ ಹ್ಯೂಮನ್ ಬಾಡಿ ಸಹಿಸಲಾರದಷ್ಟು ಟೆಂಪರೇಚರ್ಗೆ ಇವರಿಬ್ಬರು ನಿಲ್ಲಬೇಕಾದ ಪರಿಸ್ಥಿತಿಗೆ ಎದುರಾಗ್ತಾರೆ. ರೆಡಿಯಾಗಿ ಇಬ್ಬರು ಓವೆನೊಳಗೆ ಎಂಟರ್ ಆಗ್ತಾರೆ. ಟೆಂಪರೇಚರ್ ಕೂಡ ಯಾರು ನೋಡಿರಲ್ಲ. ಓವೆನ್ನ ಮುಂದಿನ ಭಾಗ ಕೂಲ್ ಆಗಿದ್ದರೂ ಮಧ್ಯದಲ್ಲಿ ಇನ್ನೂ 200ಕ್ಕೂ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಇತ್ತು. ಕೆಲವೇ ನಿಮಿಷಗಳ ನಂತರ ಯೋಚನೆಗೂ ಮೀರಿದ ಒಂದು ಘಟನೆ ನಡೆಯುತ್ತೆ. ಇಯಾನ್ ಎರಿಕ್ಸನ್ ವಾಕಿ ಟಾಕಿಯಿಂದ ಕಿರಿಚ್ತಾನೆ ದ್ಯಾಟ್ ಇಲ್ಲಿ ತುಂಬಾನೇ ಹೀಟ್ ಇದೆ ಆ್ಯಂಡ್ ಅವನನ್ನು ಹೊರಗಡೆ ಕರ್ಕೊಳ್ಳಿ ಅಂತ. ಬಟ್ ಇದು ಜಸ್ಟ್ ದ ಬಿಗಿನಿಂಗ್ ಆಗಿರುತ್ತೆ. ಏಕೆಂದರೆ ಬೆಲ್ಟನ್ನು ರಿವರ್ಸ್ ಡೈರೆಕ್ಷನ್ಗೆ ಮಾಡಲು ಯಾವುದೇ ಸಿಸ್ಟಮ್ ಕೂಡ ಇರೋದಿಲ್ಲ. ನೋ ಎಮರ್ಜೆನ್ಸಿ ಸ್ಟಾಪ್, ನೋ ವೇ ಔಟ್ ಆ್ಯಂಡ್ ಯಾವುದೇ ಎಕ್ಸಿಟ್ ಕೂಡ ಇರೋದಿಲ್ಲ. ಮೇಯ್ಸ್ ಆ್ಯಂಡ್ ಎರಿಕ್ಸನ್ ಗಾಬರಿಗೊಳ್ತಾರೆ ಬಿಕಾಸ್ ದೇ ವರ್ ಟ್ರ್ಯಾಪ್ ಆ್ಯಂಡ್ ದೇರ್ ವಾಸ್ ನೋ ಎಕ್ಸಿಟ್. ಆ ಓವಿನ ಒಳಗೆ ಇದ್ದ ಟೆಂಪರೇಚರ್ ಅವರ ಚರ್ಮಗಳನ್ನು ಸುಡುತ್ತಿತ್ತು. ಅವರ ಲಂಗ್ಸಿಗೆ ಗಾಳಿ ತಲುಪದೆ ಉಸಿರುಗಟ್ಟಿತಾ ಇತ್ತು.
ಹೊರಗಡೆ ಇದ್ದ ಸಹ ಕೆಲಸಗಾರರು 17 ನಿಮಿಷಗಳ ಕಾಲ ಅವರು ಸಹಾಯ ಮಾಡಲು ಆಗಲೇ ಇಲ್ಲ. ಓವೆನಿನ ಒಳಗೆ ಪ್ರವೇಶವಾದ 10 ನಿಮಿಷಗಳ ನಂತರ ಎರಿಕ್ಸನ್ನ ಗಾಬರಿಯ ಧ್ವನಿ ಮತ್ತೆ ವಾಕಿಟಾಕಿಯಲ್ಲಿ ಕೇಳಿಬರುತ್ತೆ. ಅವನನ್ನು ಕಾಪಾಡಿ ಎಂದು ವಾಕಿಟಾಕಿಯಲ್ಲಿ ಕಿರುಚುತ್ತಿರ್ತಾನೆ. ಇದಾದ ಕೆಲವೇ ಸಮಯಕ್ಕೆ ಇಬ್ಬರು ಮೂರ್ಛೆಗೆ ಹೋಗ್ತಾರೆ. ಬಟ್ ದಿಸ್ ವಾಸ್ ನಾಟ್ ಈವನ್ ದ ವರ್ಸ್ಟ್ ಪಾರ್ಟ್. ಓವೆನಿನ ಕೊನೆಯ ಭಾಗ ಕೇವಲ 8 ಇಂಚ್ ಆಗಿರುತ್ತೆ. ಮೀನಿಂಗ್ ಎರಿಕ್ಸನ್ ಮತ್ತು ಮೇಯ್ಸ್ ಈ 8 ಇಂಚಿನ ಗ್ಯಾಪಿನಿಂದ ಹೊರಬರಬೇಕಾಗಿರುತ್ತೆ. ಇದನ್ನು ಅರಿಯುವ ಹೊತ್ತಿಗೆ ಸಮಯ ಕೈತಪ್ಪಿ ಹೋಗಿರುತ್ತೆ. 20 ನಿಮಿಷಗಳ ನಂತರ ಅಯಾನ್ ಎರಿಕ್ಸನ್ ಕನ್ವೇರ್ನ ಕೊನೆಯ ಭಾಗಕ್ಕೆ ತಲುಪಿರ್ತಾನೆ. ಅವನ ಬಾಡಿ 8 ಇಂಚಿನ ಗ್ಯಾಪಿಗೆ ಫಿಟ್ ಆಗ್ತಿರಲ್ಲ. ಫ್ಯಾಕ್ಟರಿಯ ವರ್ಕರ್ ಒಬ್ಬ ಕ್ರೋಬಾರ್ನಿಂದ ಕನ್ವೇರ್ ಬೆಲ್ಟ್ನ ಗ್ಯಾಪನ್ನು ಅಗಲ ಮಾಡ್ತಾನೆ. ಅವನನ್ನು ಹೊರ ತೆಗೆಯುವಷ್ಟು ಜಾಗ ಮಾಡ್ತಾನೆ. ಎರಿಕ್ಸನ್ ಬಾಡಿ ತೀವ್ರ ಸುಟ್ಟ ಗಾಯಗಳಾಗಿರುತ್ತೆ. ದೇಹದ ಚರ್ಮ ಸುಟ್ಟಿ ಕರಕಲಾಗಿರುತ್ತೆ. ವರ್ಕರ್ಸ್ ಅವನಿಗೆ CPR ಕೊಟ್ಟರೂ ಅದು ಉಪಯೋಗಕ್ಕೆ ಬರೋದಿಲ್ಲ. ಬಟ್ ಮೇಯಸ್ ಓವೆನಿನ ಮಿಷನರಿ ಒಳಗಡೆನೆ ಸಿಗಾಕೊಂಡಿರ್ತಾನೆ. ಆ್ಯಂಡ್ ಅವನನ್ನು ಹೊರ ತೆಗೆಯೋಕ್ಕೆ ಫೈರ್ ಫೈಟರ್ಸೇ ಬರಬೇಕಾಗಿರುತ್ತೆ. ಬಟ್ ಬೈ ದೆನ್ ಅವನ 80% ಬಾಡಿ ಫುಲ್ಲು ಸುಟ್ಟು ಹೋಗಿರುತ್ತೆ. 2 ಜೀವಗಳು ಕೆಲವೇ ನಿಮಿಷಗಳಲ್ಲಿ ಹಾರಿ ಹೋಗಿರುತ್ತೆ. ಅವರಿಬ್ಬರ ಫ್ಯಾಮಿಲಿಗೆ ತುಂಬಾ ದುಃಖ ಉಂಟಾಗಿರುತ್ತೆ. ಫ್ಯಾಕ್ಟ್ರಿಯ ಈ ಬೇಜವಾಬ್ದಾರಿತನದಿಂದ ಹಾಗೂ ಕಂಪ್ನಿಯ 2500 ಯೂರೋಸ್ ಮ್ಯಾನುಫ್ಯಾಕ್ಚರ್ ಫೀಸ್ ಸೇವ್ ಮಾಡೋದಕ್ಕೆ ಹೋಗಿ 2 ಜೀವಗಳನ್ನೇ ಕಳೆದಿರ್ತಾನೆ. ಇನ್ವೆಸ್ಟಿಗೇಷನ್ ಆಗಿ ಅಟಾಪ್ಸಿ ರಿಪೋರ್ಟ್ ಬಂದಾಗ ಅಯಾನ್ ಎರಿಕ್ಸನ್ ಗಾಳಿ ಆಡದೆ ಸಾವನ್ನಪ್ಪಿರ್ತಾನೆ. ಆ್ಯಂಡ್ ಮೇಯ್ಸ್ ಮಿಷನರಿ ಒಳಗೆ ಸಿಲುಕಿ ಸತ್ತಿರ್ತಾನೆ. ತನಿಖೆಗಳ ನಂತರ ಎರಿಕ್ಸನ್ ಹಾಗೂ ಮೇಯ್ಸ್ನ ಸಾವಿಗೆ ಕಂಪ್ನಿಯ ಕೇರ್ಲೆಸ್ನೆಸ್ಸೇ ಕಾರಣ ಎಂದು ಕಂಪ್ನಿಯ ಸೀನಿಯರ್ ಮ್ಯಾನೇಜ್ಮೆಂಟ್ ಮೇಲೆ ಎಲ್ಲ ಚಾರ್ಜಸ್ ಏರ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಕಂಪ್ನಿಯ ವೈಫಲ್ಯತೆ ಹೀಗಿರುತ್ತೆ. ಮೇಂಟೆನೆನ್ಸ್ ಟಾಸ್ಕ್ಗಾಗಿ ಒಂದು ಡೀಟೇಲ್ ಪ್ಲಾನಿಂಗ್ ಕೂಡ ಇರೋದಿಲ್ಲ. ರಿಸ್ಕ್ ಅಸೆಸ್ಮೆಂಟ್ ಕೂಡ ಇರೋದಿಲ್ಲ. ಆ್ಯಂಡ್ ಇಂಡಸ್ಟ್ರಿಯಲ್ ಗೈಡೆನ್ಸ್, ಲ್ಯಾಕ್ ಆಫ್ ಪ್ರಾಪರ್ ಟ್ರೈನಿಂಗ್ ಆ್ಯಂಡ್ ಸೂಪರ್ವಿಷನ್ ಫಾರ್ ವರ್ಕರ್ ಆಗಿರುತ್ತೆ. ಡೈರೆಕ್ಟರ್ ಆದ ಜಾನ್ ಬ್ರಿಟ್ಸನ್ ಆ್ಯಂಡ್ ಚೀಫ್ ಎಕ್ಸಿಕ್ಯೂಟಿವ್ ಬ್ರಯಾನ್ ಜಾನ್ಸ್, ಪ್ರೊಡಕ್ಷನ್ ಡೈರೆಕ್ಟರ್ ಡೆನಿಸ್ ಮಾಸ್ಟರ್ಸ್ ದೋಷಿಗಳೆಂದು ಸಾಬೀತು ಮಾಡ್ತಾರೆ ಫಾರ್ ಸೇಫ್ಟಿ ಚಾರ್ಜಸ್. ಜೂನ್ 17, 2001 ಇವರಿಗೆ ಲೆಸ್ಟರ್ ಕ್ರೌನ್ ಕೋರ್ಟ್ ಶಿಕ್ಷೆ ವಿಧಿಸುತ್ತೆ. ಆದರೆ ಯಾರೂ ಕೂಡ ಜೈಲಿಗೆ ಹೋಗೋದಿಲ್ಲ. ಕೋರ್ಟ್ ಜಾನ್ ಬ್ರಿಟ್ಸನ್ಗೆ 20,000 ಯೂರೋಸ್ ಆ್ಯಂಡ್ ಮತ್ತಿಬ್ಬರಿಗೆ ತಲಾ 3,000 ಯೂರೋಸ್ ಫೈನ್ ವಿಧಿಸುತ್ತೆ. ಆ್ಯಂಡ್ ಫ್ರೇಶಾ ಬೇಕರೀಸ್ಗೆ 3,50,000 ಯೂರೋಸ್ ಫೈನ್ ವಿಧಿಸುತ್ತೆ. ಆಗ ಕಂಪ್ನಿ ಇದು ತುಂಬಾ ಎಕ್ಸೆಸಿವ್ ಫೈನ್ ಎಂದು ಅಪೀಲ್ ಮಾಡುತ್ತೆ. ಮೇಂಟೆನೆನ್ಸ್ ಹಾಗೂ ವರ್ಕರ್ ವೆಲ್ಫೇರ್ ಇಂಪ್ರೂವ್ ಮಾಡುತ್ತೇವೆ, ಆದರೆ ಪೆನಾಲ್ಟಿಯನ್ನು ರಿಡ್ಯೂಸ್ ಮಾಡಿ ಎಂದು ಕೋರ್ಟ್ಗೆ ಕೇಳ್ಕೊತಾರೆ. ಬಟ್ ಕೋರ್ಟ್ ಇದನ್ನು ತಿರಸ್ಕರಿಸುತ್ತೆ. ಡೆನಿಸ್ ಮಾಸ್ಟರ್ಸ್ ಕಂಪನಿಯ ಕೇವಲ $2,500ಗೋಸ್ಕರ 2 ಜೀವಗಳನ್ನು ಕಳೆದಿರ್ತಾನೆ. ಬ್ರೆಡ್ ತಯಾರಾಗುವ 17 ನಿಮಿಷಗಳಲ್ಲಿ ಇವರಿಬ್ಬರ ಜೀವ ಹಾರಿ ಹೋಗಿರುತ್ತೆ. ಇದೇ ತರಹದ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.